ಬಿಡೋದನ್ನು, ಯಾಕಂದರೆ ಸರ್ಕಾರದಂತೆ ಅತಿಶಯ ಕ್ರಮ ಕೈಗೊಳ್ಬೇಕಾಗ್ತದೆ. ಸರ್ಕಾರದ ಫಂಡ್ ಇಲ್ಲ, ಅದು ಇಲ್ಲ ಅಂತ ಹೇಳ್ತಿದ್ರೆ ಅವರು ತಮ್ಮ ಸರ್ಕಾರದ ರಾಜಕಾರಣಿಗಳು, ಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗಳು ಅವರು ಸಹಿತ ತಮ್ಮ ಪರ್ಸೆಂಟೇಜಲ್ಲಿ ಕಡಿಮೆ ಅಷ್ಟು ಮಾಡಿಕೊಂಡ್ರೆ ಎಷ್ಟೋ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಈಗಾಗಲೇ ವರದಿಗಳು ಹೇಳ್ತಾ ಇದ್ದಾವೆ. ಅದೇನೋ ಆಗಲಿ, ನಿಜವಾಗಿಯೂ ಇವ್ರಿಗೆ ಕಾಳಜಿ ಇದ್ದರೆ ಸಿದ್ದರಾಮಯ್ಯನವರು ಈಗ ಆಡಳಿತ ಮಾಡಿ ತೋರಿಸೋದು ಬೇಕಾಗಿದೆ. ತಪ್ಪಿತಸ್ಥರ ಪ್ರೂವ್ ಮಾಡೇ ಬಿಡೋದನ್ನು, ಸುಮ್ಮನೆ ಆರೋಪ ಮಾಡಿ ಬಿಡುವಾಗಿಲ್ಲ, ಅದು ಮಾಡಲಿಕ್ಕೆ ಸಾಧ್ಯ ಇದೆನಾ ಅಂತ. ಯಾಕಂದ್ರೆ ನೀವೊಂದು ಮಾಡಿದರೆ ಅವರು BJP ಅವ್ರು ಒಂದು ಮಾಡ್ತಾರೆ. ಇಲ್ಲ, ನಿರ್ಲಿಪ್ತ ಆಗಿರಬೇಕಾಗಿದೆ, ನಿರ್ಲಿಪ್ತ ನಿರ್ವ್ಯಾಜ್ಯ ಸಮ ಭಾವನೆಯಿಂದ ಅದನ್ನು ಕೆಲಸ ಮಾಡಬೇಕಾಗಿದೆ. ಅವ್ರು BJPಗೆ ಕೆಟ್ಟ ಮಾಡ್ತಾರೆ, ತಪ್ಪ ಮಾಡ್ತಾರಂತಲ್ಲ, ಕಾಂಗ್ರೆಸ್ ಅವರೆಲ್ಲ ತುಷ್ಟೀಕರಣ ಮಾಡ್ತಾರಂತೂ ಅಲ್ಲ. ಇವುಗಳ ಮಧ್ಯದಲ್ಲಿ ಎಲ್ಲೋ ಒಂದಿಷ್ಟು ಅದ ಈ ಜಗಳಕ್ಕೆ, ಈ ತಿಕ್ಕಾಟಕ್ಕೆ, ಈ ಹೊಡೆದಾಟಕ್ಕೆ ಅದು ನಿಲ್ಲಿಸಬೇಕಾಗಿದ್ದು ಆಯಾ ಸರ್ಕಾರಗಳು, ಅವತ್ತು ಯಾವ ಸರ್ಕಾರ ಇರ್ತದೋ ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ಆ ದಿಶೆಯಲ್ಲೇ ನಮ್ಮ ಸಿದ್ದರಾಮಯ್ಯನವರು ಮೀಟಿಂಗ್ದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ದಾರೆ. ಆದರೆ ಅಧಿಕಾರಿಗಳನ್ನ ಎಷ್ಟು ಸೀರಿಯಸ್ ತೊಗೊಳ್ತಾರೆ ಅನ್ನೋದು ಅಷ್ಟು ಮುಖ್ಯ ಅದ. ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಮತ್ತೊಂದು ಇಲಾಖೆಗಳಾಗಿರ್ಬೋದು, ಅವ್ರು ಯಾವ ರೀತಿ ಸ್ವೀಕಾರ ಮಾಡಿದಾರಪ್ಪ ಇದರ ಭಯವನ್ನು, ನಮ್ಮ ಮುಖ್ಯಮಂತ್ರಿ ಹಾಕಿದಂಥ ಭಯವನ್ನು